ಜೀವನದಲ್ಲಿ ಸರಿಯಾದ ನಿರ್ಣಯ ಹೇಗೆ ತಗೊಳ್ಳೋದು? ನಾವು ಜೀವನದಲ್ಲಿ ಸರಿಯಾದ ನಿರ್ಣಯ ತಗೊಳ್ಳಿಕ್ಕೆ ಆಗಲ್ಲ. ಯಾಕೆಂದರೆ ನಿರ್ಣಯ ಮೈಂಡ್ ತಗೊಳ್ತಾ ಇದೆ. ಮತ್ತು ಆ ಮೈಂಡ್ ಅಂದರೆ ಸುಳ್ಳಿಂದ ನಿರ್ಧಾರ ತಗೊಂಡ್ರೆ ಆ ನಿರ್ಧಾರ ಸರಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿಯಾದ ನಿರ್ಧಾರನ ನೋ ಮೈಂಡ್ ಸ್ಟೇಟಲ್ಲಿ ಮಾತ್ರ ಸರಿಯಾಗಿರುತ್ತೆ. ನೋ ಮೈಂಡ್ ಸ್ಟೇಟಲ್ಲಿ ನಾವು ನಿರ್ಧಾರ ತಗೋಬೇಕಾಗಿಲ್ಲ, ಅದೇ ಆಗುತ್ತೆ. ಮೈಂಡ್ ಲೆವೆಲಲ್ಲಿ ನಮ್ಗೆ ಆಪ್ಷನ್ ಸಿಗ್ತದೆ, ಇದು ಮಾಡಬೇಕಾ ಮಾಡಬಾರ್ದಾ ಅನುಮಾನ ಇರ್ತದೆ. ಯಾಕೆಂದರೆ ಮೈಂಡ್ ಬದುಕೋದೇ ಡೌಟಲ್ಲಿ, ಅನುಮಾನದಲ್ಲಿ. ಮೈಂಡ್ ಅಂದರೆ ವಿಚಾರ ಭಾವನೆಗಳ ಬಂಡಲ್, ಗುಚ್ಛ. ಎಲ್ಲಿ ಅನೇಕ ವಿಚಾರ ಇರ್ತವೋ ಅಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಆಗಲ್ಲ. ಒಂದು ನಿರ್ಧಾರ ಮಾಡಿದ್ರೆ ಒಂದು ವಿಚಾರ ಸರಿ ಅಂದರೆ ಬೇರೆ ವಿಚಾರನ ಬಿಡಬೇಕಾಗತ್ತೆ. ಮತ್ತೊಂದು ವಿಚಾರ ಬಿಟ್ಟ ಕಾರಣ ದ್ವಂದ್ವ ಅಲ್ಲಿರುತ್ತದೆ. ಮನಸ್ಸಿನ ನಿರ್ಧಾರ ಅರ್ಧಂಬರ್ಧ ಆಗುತ್ತದೆ, ಒಂದರ ವಿರೋಧ ಆಗಿರುತ್ತೆ. ನಾವು ಯಶಸ್ಸಿನ ಕಡೆ, ಸಫಲತೆ ಕಡೆ ಹೆಚ್ಚಾಗ್ತಾ ಇದ್ದರೆ ಅಸಫಲತೆ ವಿಚಾರ ನಮ್ಮನ್ನು ಎಳಿತಾ ಇರ್ತದೆ. ನಿರ್ಧಾರನ ನಾವು ಮೈಂಡ್ನ ತಗೊಳ್ಳಿಕ್ಕೆ ಆಗಲ್ಲ. ತಗೊಂಡ್ರೆ ಅದು ತಪ್ಪಾಗುತ್ತೆ. ಮೈಂಡಲ್ಲಿ 2 ಆಪ್ಷನ್ ಇರ್ತದೆ, ಮಾಡಲಾ ಬೇಡವಾ. ಹಾಗಾಗಿ ನಿರ್ಣಯ ಸರಿಯಾಗಿರಲ್ಲ. ನೋ ಮೈಂಡ್ ಸ್ಟೇಟಲ್ಲಿ ಅಲ್ಲಿ ವಿಚಾರ ಇರಲ್ಲ, 2 ವಿರೋಧ ಇರಲ್ಲ, ಆಪ್ಷನ್ ಇರಲ್ಲ. ಎಷ್ಟೋ ಕಡೆ ನಮ್ಮ ನಿರ್ಣಯ ನಡೆಯೋದೇ ಇಲ್ಲ. ಈಗ ಪಚನಕ್ರಿಯೆ, ಉಸಿರಾಟ, ರಕ್ತ ಪರಿಚಲನೆ, ಹೃದಯ ಬಡಿತ, ನಮ್ಮ ಹುಟ್ಟು, ನಮ್ಮ ಸಾವು ಇವೆಲ್ಲ ಆಟೋಮೆಟಿಕ್ ಆಗ್ತವೆ ನಿರ್ಣಯ ತಗೊಳ್ಳೋದು ಎಲ್ಲಿ. ಹಾಗಾಗಿ ನಿರ್ಣಯ ತಗೊಳ್ತೀವಿ ಅನ್ನೋದನ್ನು ನಿಲ್ಲಿಸಿಬಿಡ್ಬೇಕಾಗತ್ತೆ. ಜೀವನದಲ್ಲಿ ಅಕರ್ತ ಭಾವನೆಯಿಂದ ಬದುಕಬೇಕಾಗತ್ತೆ. ನಿರ್ಣಯ ತಗೊಳ್ಳುವವನು ಕರ್ತ. ಇದು ಮಾಡಿದ್ರೆ ಇದಾಗುತ್ತೆ, ಹೀಗೆ ಮಾಡಿದ್ರೆ ಹಾಗಾಗುತ್ತೆ. ನಿರ್ಣಯ ತಗೊಳ್ಳೋನು ನಾನೇ ಅಂದ್ಕೊಂಡಿದ್ದೀವಿ. ಜೀವನ ನಮ್ಮ ಕೈಲಿಲ್ಲ, ನಾವು ಕರ್ತ ಅಲ್ಲ. ನಮ್ಮ ಜನ್ಮ, ನಮ್ಮ ಮೃತ್ಯು, ನಮ್ಮ ಶರೀರ ನಮ್ಮ ಸಂಜ್ಞೆ ಪ್ರಕಾರ ನಡೆಯಲ್ಲ. ನಮ್ಮ ಕರ್ಮದ ಪರಿಣಾಮ ಏನೂ ಆಗಲ್ಲ. ನಾವು ಸರಿಯಾದ ನಿರ್ಣಯ ತಗೋಬೇಕಂದ್ರೆ ಮೈಂಡನ್ನ ಬಿಡಬೇಕಾಗತ್ತೆ, ವಿಚಾರನ ಬಿಡಬೇಕಾಗತ್ತೆ. ಏನು ನಮ್ಮ ಸ್ವಭಾವ ಇದೆ ಅದನ್ನು ಅರಿಲಿಕ್ಕೆ ಬಿಡಬೇಕಾಗತ್ತೆ, ಪ್ರಕಟ ಆಗ್ಲಿಕ್ಕೆ ಬಿಡಬೇಕಾಗತ್ತೆ. ಎಲ್ಲ ತನ್ನಿಂದ ತಾನೇ ಆಗಬೇಕು. ನಾವು ನಿರ್ವಿಚಾರದ ಸಾಧನೆ ಮಾಡಬೇಕಾಗತ್ತೆ. ಎಲ್ಲಿಂದ ತನ್ನಿಂದ ತಾನೇ ಆಗುತ್ತೋ ಅಲ್ಲಿ ತನಕ ನಾವು ಮುಟ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮಿಂದ ಏನಾಗ್ತದೋ ಅದು ಮಾಡ್ತೀವಿ, ಏನಾಗಲ್ವೋ ಅದು ಮಾಡಲ್ಲ. ಏನು ನಿರ್ಣಯ ತಗೊಳ್ಳೋದು ಇದರಲ್ಲಿ? ಎಲ್ಲ ತನ್ನಿಂದ ತಾನೇ ಆಗ್ತಾಯಿದೆ. ನಿಮ್ಮ ಹತ್ರ ಕಣ್ಣಿಲ್ಲ ಅಂದರೆ ನಡೀತಾ ಇದ್ದೀರಂದರೆ ಎಲ್ಲಿ ಹೊಂಡ ಇದೆ, ಎಲ್ಲಿ ರಸ್ತೆ ಇದೆ ಅಂತ ನಿರ್ಧಾರ ತಗೊಂಡು ಹೋಗ್ಬೇಕಾಗತ್ತೆ. ನಮ್ಮ ಕಣ್ಣಿದೆ, ಮತ್ತು ನಿರ್ಧಾರ ಯಾಕೆ ತಗೊಳ್ಳೋದು? ನೋಡ್ತೀವಿ, ನಡಿತೀವಿ ಅಷ್ಟೇ, ಸಹಜ ರೂಪದಲ್ಲಿ. ಜೀವನದಲ್ಲಿ ನಿರ್ವಿಚಾರದಲ್ಲಿದ್ದಾಗ ಏನಾಗಬೇಕೋ ಮಾಡಬೇಕೋ ಮಾಡ್ತೀವಿ, ಏನಾಗಬೇಕೋ ಆಗೋದಕ್ಕೆ ಬಿಡ್ತೀವಿ. ಅದನ್ನು ಮಾಡಲೋ ಬೇಡವೋ ಅನ್ನೋ ದ್ವಂದ್ವ ಇರಲ್ಲ. ತುಂಬ ಯೋಚನೆ ಮಾಡೋರು ನಿರ್ಧಾರ ತೊಗೊಳ್ಳಿಕ್ಕೆ ಒದ್ದಾಡ್ತಾನೆ ಇರ್ತಾರೆ. ಈ ಜಾಬ್ಗೆ ಸೇರ್ಕೊಳ್ಳ ಬೇಡವಾ, ಈ ಕೆಲಸ ಮಾಡಲಾ ಬೇಡವಾ ಅಂಥವ್ರು ಯಾವತ್ತೂ ಸಫಲನೂ ಆಗಲ್ಲ. ಯಾಕೆಂದರೆ ಅವ್ರು ನಿರ್ಧಾರ ಮಾಡ್ತಾನೆ ಇರ್ತಾರೆ. ಇವತ್ತು ಒಂದು ನಿರ್ಧಾರ ಮಾಡ್ತಾರೆ, ನಾಳೆ ಒಂದು ನಿರ್ಧಾರ ಮಾಡ್ತಾರೆ. ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದು ಆಗಲ್ಲ. ನಿರ್ಧಾರ ತಗೋತಾನೆ ಇರಬೇಕಾಗತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ ಇವತ್ತಿನ ಪ್ರಧಾನಿ ಮೋದಿಯವರು ನಾನು ಪ್ರಧಾನಿ ಆಗಬೇಕು ಅಂತ ನಿರ್ಧಾರ ಮಾಡಿರಲಿಲ್ಲ, ಟೀ ಮಾಡ್ತಾಯಿದ್ರು. ಏನೇನು ಮಾಡಲಿಕ್ಕಾಯ್ತೋ ಮಾಡ್ತಾ ಬಂದರು, ಇವತ್ತು ಇಲ್ಲಿ ತಲುಪಿದ್ದಾರೆ. ನಾವು ಅಷ್ಟೇ, ಇವತ್ತಿನ ಒಂದು ಪುಸ್ತಕ ಓದ್ತೀವಿ, 1ನೇ ತಾರೀಕು ಅಂತ ನಿರ್ಧಾರ ಮಾಡ್ತೀವಿ, ನಿರ್ಧಾರ ಮಾಡ್ತಾನೆ ಇರ್ತೀವಿ. ಈಗ ಜನವರಿಗಳು ಎಷ್ಟೋ ನಿರ್ಧಾರ ಮಾಡಿದ್ವಿ, 4 ತಿಂಗಳಾಯಿತು, ಎಲ್ಲಿ ಪೂರೈಸಿದ್ದೀವಿ. ಪುಸ್ತಕ ಓದ್ತೀವಿ ನಾಳೆಯಿಂದ ಅಂತ ಹೇಳ್ತೀವಿ, ಓದಲ್ಲ. ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು 2 ಹಾಳೆ ಇವತ್ತು ಓದಿಬಿಡ್ಬೇಕು ಅಷ್ಟೇ. ಇನ್ನು ನಿರ್ಧಾರ ಮಾಡ್ತಾ ಕೂತ್ಕೊಳ್ಳೋದು ಯಾಕೆ ಅಲ್ವಾ?